ಭಾರತದ ವಿವಿಧ ಬ್ಯಾಂಕುಗಳಲ್ಲಿ ವಾರಸುದಾರರೇ ಇಲ್ಲದ ಠೇವಣಿಗಳು, ಷೇರುಗಳು, ವಿಮೆಗಳು ಹಾಗೂ ನಿವೃತ್ತ ನಿಧಿಗಳ ಒಟ್ಟು ಮೊತ್ತ 2.2 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಹಣಕಾಸು ನಿಯತಕಾಲಿಕೆ ವರದಿ ಮಾಡಿದೆ. ಕಳೆದ 5 ವರ್ಷಗಳಲ್ಲಿ ಅಂಕಿಅಂಶಗಳು ಅತ್ಯಂತ ತೀವ್ರವಾಗಿ ಬೆಳೆದಿದೆ ಎಂದು ನಿಯತಕಾಲಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಯಲ್ಲಿ ಸುಮಾರು 97,545 ಕೋಟಿ ರೂಪಾಯಿಗಳು ಸಂಗ್ರಹವಾಗಿದ್ದು, ವಾರ್ಷಿಕವಾಗಿ 24% ದರದಲ್ಲಿ ಇದು ಬೆಳೆಯುತ್ತಲೇ ಇದೆ ಎನ್ನಲಾಗಿದೆ. ಡಾರ್ಮಂಟ್ ಖಾತೆಗಳನ್ನ ಸ್ಥಿರವಾಗಿ ಈ ನಿಧಿಗೆ ವರ್ಗಾಯಿಸಲಾಗುತ್ತಿದೆ. ಅಲ್ಲಿ ಹಣ ಉಳಿದರೂ ವಾರಸುದಾರರನ್ನ ಪತ್ತೆ ಹಚ್ಚುವುದು ಕಷ್ಟವಾಗಿ ಬಿಡುತ್ತದೆ. ಕಾಲ ಕಳೆದಂತೆ ಮಾಲೀಕರು ಮತ್ತು ಅವರ ಆಸ್ತಿಯ ನಡುವಿನ ಸಂಪರ್ಕ ಕಡಿದು ಹೋಗಿ ಅಂತಿಮವಾಗಿ ಚಾಲನೆ ಇಲ್ಲದೆ ಅಸ್ತಿತ್ವವಾಗಿ ಬಿಡುತ್ತದೆ. ಬಹುತೇಕ ಈ ಹಣಗಳೆಲ್ಲವೂ ಹಿಂದಿನ ತಲೆಮಾರಿನಿಂದ ಬಂದಿದ್ದು, ಆಗೆಲ್ಲ ಭೌತಿಕ ದಾಖಲೆಗಳೇ ಬ್ಯಾಂಕ್ ಖಾತೆಯಲ್ಲಿ ಬಳಸಲಾಗುತ್ತಿತ್ತು. 10 ವರ್ಷಗಳಿಂದ ನಿಷ್ಕ್ರಿಯಗೊಂಡ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ RBI ತನ್ನ ಸುಪರ್ದಿಗೆ ಪಡೆದುಕೊಳ್ಳುತ್ತದೆ. ಹಾಗೆಂದ ಮಾತ್ರಕ್ಕೆ ಈ ಹಣ ವಾರಸುದಾರರ ಕುಟುಂಬಕ್ಕೆ ಸಿಗುವುದಿಲ್ಲ ಎಂದೇನಿಲ್ಲ. ಸೂಕ್ತ ದಾಖಲೆಗಳೊಂದಿಗೆ RBI ನಿಂದ ಈ ಹಣವನ್ನ ಯಾವ ಸಮಯದಲ್ಲಿಯೂ ವಾಪಸ್ ಪಡೆಯುವ ಅಧಿಕಾರ ಆ ಕುಟುಂಬಕ್ಕೆ ಇರುತ್ತದೆ. ವಾರಸುದಾರರ ಕುಟುಂಬಗಳು ಹಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸುವವರೆಗೂ 3% ಬಡ್ಡಿದರದೊಂದಿಗೆ ಈ ಹಣವನ್ನ ಕ್ರೋಢೀಕರಿಸಿ ಇಡಲಾಗುತ್ತದೆ. ಈ ಠೇವಣಿ ಹಣವನ್ನ ವಿವಿಧ ಜಾಗೃತಿ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಲಾಗುತ್ತದೆ. ಷೇರು ಮಾರುಕಟ್ಟೆಗಳಲ್ಲಿಯೂ ಇದೇ ಮಾದರಿಯ ಕ್ರಮವನ್ನ ಅನ್ವಯಿಸಲಾಗುತ್ತದೆ. ಅದೇ ರೀತಿ 20,063 ಕೋಟಿ ರೂಪಾಯಿಗಳಷ್ಟು ವಿಮೆಗಳು ಮೆಚುರಿಟಿಗೊಂಡರೂ ಅದನ್ನ ಕ್ಲೈಮ್ ಮಾಡಲಾಗಲಿಲ್ಲ. ಮರಣದ ಲಾಭಗಳು ಮತ್ತು ಶರಣಾಗತಿ ಪಾಲಿಸಿಗಳಲ್ಲಿ ಕ್ಲೈಮ್ಗಳಿಲ್ಲದ ಹಣ ಮತ್ತು ಕ್ಲೈಮ್ ಮಾಡದೇ ಇದ್ದ ಹಣ 10 ವರ್ಷಗಳ ಕಾಲ ವಿಮಾದಾರರ ಹೆಸರಿನಲ್ಲಿರುತ್ತದೆ. ನಂತರ ಸರ್ಕಾರಿ ನಿಧಿಗೆ ವರ್ಗಾವಣೆಯಾಗುತ್ತದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.